ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿ ಇಂದು ಯೂಟ್ಯೂಬ್ ಚಾನೆಲ್. ಹಾಗೆ ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ಹಬ್ಬ ಮಾಡ್ತಿದ್ದಾರೆ, ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಅದೇ ಸ್ಪೆಷಲ್. ಇವಾಗ ಕಾಲೇಜಿಗೆ ಹೋಗ್ಬೇಕು, ರೆಡಿ ಆಗ್ಬಿಟ್ಟು ಹಾಗೆ ಹೀಗೋಗಿ ಹೀಗ್ ಬರ್ತೀನಿ. ಸೊ ಫೈನಲಿ ನೋಡಿ, ಇದೆ ನನ್ನ ಔಟ್ಫಿಟ್. ಸೊ ಇವಾಗ ತಲೆ ನಮಗೆ ಬಾಚಿಸ್ಕೋಬೇಕು. ರೆಡಿ ಆಗಿದ್ದೀನಿ ನಾನು. ಹಾಗೆ ನನಗಂತೂ ಉಪ್ಪಿಟ್ಟಂತೂ ಇಷ್ಟನೇ ಇಲ್ಲ. ನಮ್ಮ ಅಮ್ಮ ತಿಂದಿಲ್ಲ ಅಂದರೆ ಬೈತಾರೆ, ಅದಕ್ಕೋಸ್ಕರ ತಿಂತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು. ಹಾಗೆ ನಿಮಗೆ ಯಾರಿಗಾದ್ರೂ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ. ಫೈನಲಿ ರೆಡಿ ಆದೆ, ಟಿಫನ್ ಎಲ್ಲ ತಿಂದು ನಮ್ಮ ಮಮ್ಮಿ ತಲೆ ಬಾಚಿದ್ದಾರೆ. ಸೊ ಇವಾಗ ನಮ್ಮ ಡ್ಯಾಡಿ ನಮ್ಮ ತಂಗಿನ ಬಿಡಕ್ಕೆ ಹೋಗಿದ್ದಾರೆ. ಬಿಟ್ಟು ಬಂದಮೇಲೆ ನನ್ನ ಬಿಡ್ತಾರೆ ಕಾಲೇಜಿಗಂತೆ. ಸೊ ಫೈನಲಿ ನಮ್ಮ ತಂಗಿನ ಬಿಟ್ಟು ನಮ್ಮ ಡ್ಯಾಡಿ ಇವಾಗ ನನ್ನ ಕರ್ಕೊಂಡು ಹೋಗಿ ಕಾಲೇಜಿಗೆ ಬಿಡ್ತಿದ್ದಾರೆ. ಸೊ ಕಾಲೇಜ್ ಎಂಟ್ರಿ ಆಗಿದ ತಕ್ಷಣ ಮೇಲೆ ಎಲ್ಲ ಕೈಟ್ ಡೆಕೋರೇಷನ್ ಮಾಡಿದ್ದಾರೆ ಬ್ಲ್ಯಾಕ್ ಕಲರ್ ಅಲ್ಲಿ. ಹಾಗೆ ಅದನ್ನ ನಾವು ನಿನ್ನೆ ಎಲ್ಲ ರೆಡಿ ಮಾಡಿದ್ರಿ. ಹಾಗೆ ಇಲ್ಲಿ ದೊಡ್ಡ ರಂಗೋಲಿ ಹಾಕಿ ಎಂಟ್ರಿ ಆಗಿದ ತಕ್ಷಣ ಭುವನೇಶ್ವರಿ ದೇವ್ರದ್ದು ಸ್ಟ್ಯಾಚು ಇಕ್ಕಿದ್ದಾರೆ. ಹಾಗೆ ದೀಪ ಇಕ್ಕಿದ್ದಾರೆ. ಅದ್ ಪಕ್ಕದಲ್ಲೇನೆ ಕರ್ನಾಟಕ ಮ್ಯಾಪ್ ಇಕ್ಕಿದ್ದಾರೆ. ಹಾಗೆ ನಾವು ಈ ಕ್ರಾಫ್ಟ್ ಎಲ್ಲ ಒಂದು ವಾರ ಮುಂಚೆನೆ ಎಲ್ಲ ರೆಡಿ ಮಾಡಿಕ್ಕಿದ್ರಿ. ಹಾಗೆ ಇದೆ ನೋಡಿ ಸ್ಟೇಜು. ಹಾಗೆ ನಮ್ಮ ಕಾಲೇಜಿಗೆ ಗೆಸ್ಟ್ ಯಾರಂದರೆ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ HL ಪುಷ್ಪ ಅವ್ರು ಬಂದಿದ್ರು. ಹಾಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಮಾಡ್ಯೂಲ್ಸ್ ಎಲ್ಲ ಇಕ್ಕಿದ್ರಲ್ವ ಅದು. ಹಾಗೆ ಅವ್ರಿಗೊಂದು ದೀಪ ಹಂಚಿದ್ರು. ಹಾಗೆ ಡೊಳ್ಳು ಕುಣಿತದಿಂದ ಅವ್ರನ್ನ ಸ್ವಾಗತ ಮಾಡಿದ್ರಿ. ಹಾಗೆ ಈ ಮಾಡ್ಯೂಲ್ಸ್ ಎಲ್ಲ ಒಂದು ವಾರ ಮುಂಚೆಯಿಂದನೇ ಎಲ್ಲ ಮಾಡ್ತಿದ್ರು ನಮ್ಮ ಕ್ಲಾಸ್ ಅವರು, ಸೀನಿಯರ್ಸ್ ಅವರೆಲ್ಲ ಸೇರಿ. ಹಾಗೆ ಚಾಮುಂಡಿ ಬೆಟ್ಟ ಮಾಡಿದರು, ಮೈಸೂರು ಪ್ಯಾಲೇಸ್ ಮಾಡಿದರು. ಹಾಗೆ ಡಿಫ್ರೆಂಟ್ ಹಾಗೆ ಕರ್ನಾಟಕದಲ್ಲಿ ಏನೇನು ಫೇಮಸ್ಸು ಅದು ಮಾಲ್ಯುಮೆಂಟ್ಸ್ ಎಲ್ಲ ಮಾಡಿಕ್ಕಿದ್ರು. ಹಾಗೆ ನಾನು ಮಾಲ್ಯುಮೆಂಟ್ಸಲ್ಲಿ ಶೃಂಗೇರಿ ಹಾಗೆ ಐಹೊಳೆನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನನಗಂತೂ ಫುಲ್ ಭಯ ಆಗಿತ್ತು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋವಾಗ. ನನ್ನ ಫ್ರೆಂಡಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ನಾನು ಎಕ್ಸ್ಪ್ಲೇನ್ ಮಾಡೋದನ್ನ, ಬಟ್ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಗೆಸ್ಟ್ ಬಂದಿದ ತಕ್ಷಣ ಎಲ್ಲರೂ ಬಂದು ಸುತ್ತಾಕೋಬಿಟ್ಟಿದ್ರು ಪೂರ್ತಿನೂ. ಅದು ಮಾಲ್ಯುಮೆಂಟ್ಸ್ ಕಾಣಿಸಿಲ್ಲ, ನಾನು ಕಾಣಿಸೇ ಇಲ್ಲ ಎಕ್ಸ್ಪ್ಲೇನ್ ಮಾಡೋದು. ಅದಕ್ಕೆ ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕವರ್ ಆಗಿದೆ ಅಷ್ಟೇ. ಗೆಸ್ಟ್ ಎಲ್ಲ ನೋಡಿ ಹೋದಾದ್ಮೇಲೆ ಮಿಕ್ಕಿರೋರೆಲ್ಲ ಬಂದು ನೋಡ್ತಿದ್ರು ಮಾಲ್ಯುಮೆಂಟ್ಸ್ ಹೇಗೆ ಮಾಡಿದ್ದಾರೆ ಅಂತ. ನನ್ನ ಫ್ರೆಂಡ್ಸನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂದರೆ ಅವ್ರಿಗೆಲ್ಲ ಕ್ಯಾಮ್ರಾ ಶೈ, ಯಾರು ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ. ಅದಕ್ಕೆ ಎಲ್ಲ ಓಡೋಗ್ತಿದ್ದಾರೆ ಅವ್ರು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಹಾಗೆ ಫುಲ್ ಹೊಟ್ಟೆ ಹಸಿತಿತ್ತಂತ ಕ್ಯಾಂಟೀನ್ಗೆ ಹೋಗಿದ್ರಿ ಊಟ ಮಾಡೋದಕ್ಕೆ. ಊಟ ಎಲ್ಲ ಮಾಡಿ ಬರೋಷ್ಟಕ್ಕೆ ಇಲ್ಲಿ ಡೊಳ್ಳು ಕುಣಿತ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆಡೋದಕ್ಕೆ. ಸೊ ಗೆಸ್ಟ್ ಅವರೆಲ್ಲ ಫ್ಲಾಗ್ ಹೋಸ್ಟ್ ಮಾಡಿದ್ರು. ನಾವು ನೋಡೋಕ್ಕಾಗಿಲ್ಲ ಹೋಸ್ಟ್ ಮಾಡೋದು, ಯಾಕಂದ್ರೆ ಕ್ಯಾಂಟೀನ್ಗೆ ಹೋಗಿದ್ರಿ. ಹಾಗೆ ಫಸ್ಟ್ ಸರಿ ನನ್ನ ಲೈಫಲ್ಲೇ ಡೈರೆಕ್ಟಾಗಿ ಯಕ್ಷಗಾನ ನೋಡ್ತಾರೆ. ಇದೇ ಮೊದಲ ಸಾರಿ ನಾನು ನೋಡ್ತಿರೋದು. ನಮ್ಮ ಕಾಲೇಜಲ್ಲಿ ಸಕ್ಕತ್ತಾಗಿ ಆಡಿದ್ರು ಯಕ್ಷಗಾನ ಅಂತೂ, ನಂಗೆ ಸಖತ್ ಇಷ್ಟ ಆಯಿತು.
ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಫಸ್ಟ್ ಸರಿ ನಮ್ಮ ಫ್ರೆಂಡ್ಸನ್ನ ಇಂಟ್ರಡ್ಯೂಸ್ ಮಾಡ್ತೀನಿ ಬನ್ರಿ. ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ 1ನೇ ತಾರೀಕು ಮಾಡೋದಲ್ಲ, ಇಡೀ ವರ್ಷ ಮಾಡಬೇಕು ಕನ್ನಡ ಹಬ್ಬ. ಅದು ನಾವು ಕನ್ನಡಿಗರು. ಅದಕ್ಕೋಸ್ಕರನೇ ನಮ್ಮ ಕಾಲೇಜಲ್ಲಿ 30ನೇ ತಾರೀಕು ನಾವು ಕನ್ನಡ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ. ಸೊ ಫೈನಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಾಯ್ ಹೇಳಿ ಇವಾಗ ನಮ್ಮ ಡ್ಯಾಡಿ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ನಮ್ಮ ಮನೆ ಮೆಟ್ಲೆಕ್ಕಷ್ಟೊತ್ತಿಗೆ ಸುಸ್ತಾಗೋಗುತ್ತೆ ನನಗೆ. ಸೊ ಫೈನಲಿ ಇವಾಗ ವಾಪಸ್ ಮನೆಗೆ ಬಂದೆ. ಫುಲ್ ಸುಸ್ತಾಗೋಗಿದೆ ನನಗಂತೂ ಫಂಕ್ಷನ್ಗೆ ಹೋಗಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.